ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರೈಮರಿ, ಹೈಸ್ಕೂಲ್ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳು ಸಿಗ್ತವೆ. ವಿಶೇಷವಾಗಿ 8ನೇ ತರಗತಿಯ NMMS ಪರೀಕ್ಷೆಗೆ ವಿಡಿಯೋವನ್ನು ಸಹಿತ ನಾವುಗಳು ಹಾಕಿದ್ದೀವಿ. ಸೊ ಇವತ್ತು ವಿದ್ಯಾರ್ಥಿಗಳೇ NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ನಿನ್ನೆ ಅಪ್ಡೇಟ್ ಆಗಿರ್ತಕ್ಕಂಥ ಮಾಹಿತಿ ಇತ್ತು. ಸೊ ನಾನು ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಇವತ್ತು ಅದರ ಒಂದು ಪ್ರತಿಯನ್ನು ತಂದಿದ್ದೀನಿ. ಏನಿದೆ ನೋಡೋಣ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು, KSEAB 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 3, ದಿನಾಂಕ 16/12/2022. ಜ್ಞಾಪನ. ವಿಷಯ ಬಂದ್ಬಿಟ್ಟು 2022-23ನೇ ಸಾಲಿನ NMMS ಪರೀಕ್ಷೆಯನ್ನು 18/12/2022 ಬದಲಾಗಿ 22/1/2023 ನಡೆಸೋ ಬಗ್ಗೆ. ಈಗಾಗಲೇ 18 ಡಿಸೆಂಬರ್ಗೆ ಎಕ್ಸಾಮ್ ಇತ್ತು, ಅದನ್ನು ರದ್ದು ಮಾಡಿ ಅಂತೆ ಒಂದು ಟೈಮ್ ಟೇಬಲನ್ನು ಅವ್ರು ಏನು ಮಾಡಿದ್ದಾರೆ, ಶೆಡ್ಯೂಲ್ ಮಾಡಿ ಫಿಕ್ಸ್ ಮಾಡಿದ್ದಾರೆ. 22/1/2022 ಭಾನುವಾರ ಇದೆ. ಸೊ ಆ ದಿನ ಏನಾಗ್ತದಪ್ಪ ಅಂದರೆ ಬೆಳಿಗ್ಗೆ 10:30ರಿಂದ 12ರವರೆಗೆ 90 ನಿಮಿಷಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಫಸ್ಟ್ ಪೇಪರ್ ತಗೋತಾರೆ, ಮೆಂಟಲ್ ಎಬಿಲಿಟಿ ಟೆಸ್ಟ್, ಅದನ್ನೇ ಮ್ಯಾಟ್ ಅಂತ ಕರೀತಾರೆ. ಓಕೆ, ಬೆಳಿಗ್ಗೆ 10:30ರಿಂದ 12 ಗಂಟೆಗೆ ಮ್ಯಾಟು ಅಂತಾರೆ, ಮ್ಯಾಟು ಅಂತಾರೆ. ಅದೇ ಥರ ಎರಡನೇ ಪೇಪರ್ ಇರ್ದ ಸ್ಕೂಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್, ಸ್ಯಾಟ್ ಅಂತೀವಿ, ಅದನ್ನು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ, ಅದು ಮಧ್ಯಾಹ್ನ 2ರಿಂದ 3:30ರವರೆಗೆ 90 ನಿಮಿಷಗಳಿರ್ತಾವೆ. ಬೆಳಿಗ್ಗೆ 10:30ರಿಂದ 12 ಗಂಟೆಗೆ ಫಸ್ಟ್ ಪೇಪರ್ ಮ್ಯಾಟ್ ಇದ್ರೆ 2ರಿಂದ 3:30 ತನಕ ಸ್ಯಾಟ್ ಪೇಪರ್ ಇರ್ತದೆ. NMMS ಪರೀಕ್ಷೆ ಎಕ್ಸಾಮ್ ಬಂದ್ಬಿಟ್ಟು 22/1/2023 ಭಾನುವಾರ. ಈ ಪರೀಕ್ಷಾ ವೇಳಾಪಟ್ಟಿ ಫೈನಲ್ ಆಗಿದೆ. ಇನ್ನು ಮುಂದೆ ಇದೇನಾಗೋದಿಲ್ಲ, ಪೋಸ್ಟ್ಪೋನ್ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ಶೆಡ್ಯೂಲ್ ಮಾಡಿ ಏನು ಮಾಡಿದಾರಪ್ಪ ಅಂದ್ರೆ ಆರ್ಡರನ್ನು ಮಾಡಿದರು. ಸೊ ಇದನ್ನು ಕಾರ್ಯನಿರ್ವಾಹಕ ನಿರ್ದೇಶಕರು KSQASC ಅವರು ಏನು ಮಾಡಿದಾರಪ್ಪ ಅಂದರೆ ರಿಲೀಸನ್ನು ಮಾಡಿದ್ದಾರೆ. ಇವತ್ತೇ ಬಂದಿರತಕ್ಕಂಥ ಒಂದು ಆದೇಶನೂ ಕೂಡ ಇದು ಆಗದ ಅಂತ ಹೇಳ್ತಾ, NMMS ಪರೀಕ್ಷೆನ ಬರೀತಕ್ಕಂಥ ವಿದ್ಯಾರ್ಥಿಗಳು ಈ ವೇಳಾಪಟ್ಟಿಯನ್ನು ಗಮನಿಸಿಕೊಂಡು ಕಡಿಮೆ ದಿನಗಳಲ್ಲಿರ್ತಕ್ಕಂಥ ಪರೀಕ್ಷೆಯಲ್ಲಿ ಚೆನ್ನಾಗಿ ಓದಿ ಉತ್ತಮ ಅಂಕನ ಗಳಿಸಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ, ಪ್ರಾಕ್ಟೀಸ್ ಸೆಟ್ಗಳಿದ್ದಾವೆ. ಅವೆಲ್ಲ ತಾವುಗಳು ನೋಡಬೇಕು ವಿದ್ಯಾರ್ಥಿಗಳೇ. ತಮಗೆ ಖಂಡಿತವಾಗಿ ಪರೀಕ್ಷೆಯಲ್ಲಿ ಅಲ್ಲಿಂದ ಕ್ವಶನ್ಸ್ಗಳು ಬರ್ತಾವೆ. ಲಾಸ್ಟ್ ಟೈಮ್ 70ರಲ್ಲಿ 54 ಕ್ವಶನ್ಸ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋಗಳಿಂದ ಬಂದಿತ್ತು. ಈ ಸರಿನೂ ಕೂಡ ತುಂಬಾ ಚೆನ್ನಾಗಿ ಹಾಕ್ತಾ ಇದ್ದೀವಿ. 60ಕ್ಕಿಂತ ಹೆಚ್ಚು ನಿರೀಕ್ಷೆಯನ್ನು ಮಾಡಿದ್ದೀವಿ ಈ ವರ್ಷ 2 ಸಬ್ಜೆಕ್ಟಿಂದ ಬರಬೇಕು ಅಂತ. ಸೊ ವಿಡಿಯೋಗಳನ್ನು ನೋಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ.